ಚಿಕ್ಕ ವಯಸ್ಸಲ್ಲೇ ಶ್ರೀಮಂತರಾಗೋದು ಸಾಧ್ಯನಾ? ಅಥವಾ ನಮಗೆಲ್ಲ ಹೇಳ್ಕೊಟ್ಟಿರೋ ಫೈನಾನ್ಷಿಯಲ್ ಅಡ್ವೈಸ್ ಇದೆಯಲ್ಲ, ಅದು ನಮ್ಮ ದಾರಿ ತಪ್ಪಿಸ್ತಾ ಇದೆಯಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಸಂಪತ್ತಿನ ಬಗ್ಗೆ ನಮಗಿರೋ ಹಳೆ ಕಾಲದ ನಂಬಿಕೆಗಳನ್ನೇ ಪ್ರಶ್ನೆ ಮಾಡೋಣ. ಇದರ ಅಸಲಿಯತ್ತೇನು ಅಂತ ನೋಡೋಣ ಬನ್ನಿ. ಜೋಡಿ ಫೋಸ್ಟರ್ ಅವರ ಈ ಮಾತಿದೆಯಲ್ಲ, ನಮ್ಮ ಇವತ್ತಿನ ಚರ್ಚೆಗೆ ಪಕ್ಕಾ ಸೂಟ್ ಆಗುತ್ತೆ. ಅಂದ್ರೆ ಶ್ರೀಮಂತರಾಗೋಕೆ ಇರೋ ಸಾಮಾನ್ಯ ದಾರಿ, ಅಂದ್ರೆ ಎಲ್ಲರೂ ಹೋಗೋ ದಾರಿಯಲ್ಲೂ ಹೋದ್ರೆ ಬಹುಶಃ ನಾವು ಅದರಿಂದ ದೂರಾನೇ ಇರಬೇಕಾಗ್ಬೋದು. ಇದು ನಮ್ಮನ್ನ ಬೇರೆ ರೀತಿ ಯೋಚನೆ ಮಾಡೋಕೆ ಹಚ್ಚುತ್ತೆ ಅಲ್ವಾ? ಸರಿ, ಈ ಟ್ರೆಡಿಷನಲ್ ಫೈನಾನ್ಷಿಯಲ್ ಅಡ್ವೈಸ್ ಎಷ್ಟು ತಮಾಷೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಕಲ್ಪನೆ ಮಾಡ್ಕೊಳ್ಳೋಣ. MTV ಕ್ರಿಬ್ಸ್ ಶೋ ಗೊತ್ತಲ್ವಾ? ಅದರಲ್ಲಿ ಎಂದೂ ಪ್ರಸಾರವಾಗದ ಒಂದು ಎಪಿಸೋಡ್ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳೋಣ ಬನ್ನಿ. ಕಲ್ಪನೆ ಮಾಡ್ಕೊಳ್ಳಿ, ಸೀನ್ ಶುರುವಾಗುತ್ತೆ. ನಿರೂಪಕರು ಫುಲ್ ಎಕ್ಸೈಟ್ಮೆಂಟ್ನಲ್ಲಿ ಹೇಳ್ತಾರೆ, ವೆಲ್ಕಮ್ ಬ್ಯಾಕ್. ಇವತ್ತು ನಾವಿದ್ದೀವಿ ಕೇವಲ 22 ವರ್ಷದ ಬಿಗ್ ಡ್ಯಾಡಿ ಹೂ ಅವರ $20 ಮಿಲಿಯನ್ ಬೆಲೆ ಬಾಳೋ ಬೀಚ್ ಮ್ಯಾನ್ಷನ್ನಲ್ಲಿ. ನೋಡೋಕೆ 2 ಕಣ್ಣು ಸಾಲದು, ಅಷ್ಟೊಂದು ಗ್ರ್ಯಾಂಡ್ ಆಗಿದೆ. ನಿರೂಪಕರು ಕೇಳ್ತಾರೆ, ವಾವ್, ಬಿಗ್ ಡ್ಯಾಡಿ ಹೂ, ನಿಮ್ಮ ಕಾರ್ ಕಲೆಕ್ಷನ್ ಬಗ್ಗೆ ಹೇಳಿ ಅಂತ. ಅದಕ್ಕೆ ಅವರು, ಓ ಶೋರ್, ಆಚೆ ನಿಂತಿರೋದು ಫೆರಾರಿ, ಪಕ್ಕದಲ್ಲಿರೋದು ಲ್ಯಾಂಬೋರ್ಗಿನಿ, ಆರಾಮಾಗಿ ಓಡಾಡಕ್ಕೆ ಅಂತ ಒಂದು ರೋಲ್ಸ್ ರಾಯ್ಸ್ ಕೂಡ ಇಲ್ಲ ಅಂತಾರೆ. ಹೇಗನ್ಸುತ್ತೆ ಕೇಳೋಕೆ? ಸಖತ್ತಲ್ವಾ? ಸರಿ, ಈಗ ಅಸಲಿ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಇದೇ ಓಡ್ತಾ ಇರುತ್ತೆ. ನಿರೂಪಕರು ಕೂಡ ಅದನ್ನೇ ಕೇಳ್ತಾರೆ, ಬಿಗ್ ಡ್ಯಾಡಿ ನಿಜ ಹೇಳಿ, ಈ ಬಂಗಲೆ, ಈ ಕಾರ್ಗಳು ಇಷ್ಟೆಲ್ಲ ಸಂಪಾದಿಸೋದು ಹೇಗೆ? ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ. ಸೀಕ್ರೆಟ್ ಏನು? ಆಗ ಬರುತ್ತೆ ನೋಡಿ ಆ ಶತಮಾನದ ಉತ್ತರ. ಏನಿಲ್ಲ, ನಾನು ವಿಂಗೋ ವೈರ್ಲೆಸ್ನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನನ್ನ 401k ಪ್ಲಾನ್ನಲ್ಲಿ ದುಡ್ಡು ಹಾಕಿದೆ, ಜೊತೆ ಸ್ವಲ್ಪ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದೆ ಅಷ್ಟೇ ಅಂತಾರೆ. ಇದನ್ನು ಕೇಳಿದ್ರೆ ನಗು ಬರಲ್ವಾ? ಯಾರಾದರೂ ನಂಬ್ತಾರ ಇದನ್ನ? ಸಾಧ್ಯವೇ ಇಲ್ಲ. ಸರಿ, ಆ ಕಾಲ್ಪನಿಕ MTV ಶೋನಿಂದ ಹೊರಗೆ ಬರೋಣ. ಯಾಕಂದ್ರೆ ಆ ಉತ್ತರ ಅಷ್ಟು ತಮಾಷೆಯಾಗಿ ಕೇಳಿಸ್ತಲ್ಲ. ಅದೇ ನಮ್ಮ ಸಮಾಜ ನಮಗೆ ಹೇಳ್ಕೊಡೋ ಆರ್ಥಿಕ ಪಾಠ. ಅದನ್ನೇ ಗೆಟ್ ರಿಚ್ ಸ್ಲೋ, ಅಂದ್ರೆ ನಿಧಾನವಾಗಿ ಶ್ರೀಮಂತರಾಗಿ ಅಂತ ಕರೆಯೋದು. ಇದು ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿರೋ ಅದೇ ಹಳೆಯ ಕಥೆ. ಈ ಫಾರ್ಮುಲಾ ನೋಡಿ, ತುಂಬಾ ಫೆಮಿಲಿಯರ್ ಅಲ್ವಾ? ಶಾಲೆಗೆ ಹೋಗೋ, ಒಳ್ಳೆ ಮಾರ್ಕ್ಸ್ ತಗೋ, ಡಿಗ್ರಿ ಮುಗಿಸಿ ಒಳ್ಳೆ ಕೆಲ್ಸಕ್ಕೆ ಸೇರೋ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡು, 401k ಮ್ಯಾಕ್ಸ್ ಔಟ್ ಮಾಡು, ಕ್ರೆಡಿಟ್ ಕಾರ್ಡ್ ಕಟ್ ಮಾಡಿ ಕೂಪನ್ ಬಳಸಿ ದುಡ್ಡು ಉಳಿಸು. ಹೀಗೆಲ್ಲ ಮಾಡಿದ್ರೆ ಒಂದಲ್ಲ ಒಂದು ದಿನ, ಅಂದ್ರೆ 65 ವರ್ಷ ಆದ್ಮೇಲೆ ಶ್ರೀಮಂತರಾಗ್ಬೋದು. ಕೇಳೋಕೆ ಎಷ್ಟು ಬೋರಿಂಗ್ ಆಗಿದೆ ಅಲ್ವಾ? ಇದೊಂದು ತುಂಬಾ ಉದ್ದದ ದಾರಿ. ಹೌದು, ಈ ಪ್ಲಾನ್ ವಿರುದ್ಧ ಇರುವ ಅತಿ ದೊಡ್ಡ ವಾದವೇ ಇದು. ಇದನ್ನ ಗಾಲಿ ಕುರ್ಚಿಯಲ್ಲಿ ಸಂಪತ್ತು ಅಂತ ಕರಿಬೋದು. ಯಾಕಂದ್ರೆ ಇಲ್ಲಿ ನಾವು ಪಣಕ್ಕಿಡೋದು ನಮ್ಮ ಜೀವನದ ಅತ್ಯಮೂಲ್ಯವಾದ ಸಮಯವನ್ನ. ಹಾಗಾದ್ರೆ ಇದು ನಿಜಕ್ಕೂ ಸೋಲುವ ಆಟನಾ? ಒಂದು ನಿಮಿಷ ಯೋಚನೆ ಮಾಡಿ. ಕೇವಲ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ 22ನೇ ವಯಸ್ಸಿಗೆ ಕೋಟ್ಯಾಧಿಪತಿಯಾದ ಯಾರಾದ್ರೂ ಗೊತ್ತಾ? ಎಲ್ಲಿದ್ದಾರೆ ಅಂತವರು? ತೋರಿಸಿ ನೋಡೋಣ. ಸಿಗೋದೇ ಇಲ್ಲ, ಯಾಕಂದ್ರೆ ಅಂಥವ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಗಾಲಿ ಕುರ್ಚಿಯಲ್ಲಿ ಸಂಪತ್ತು ಅಂದ್ರೆ ಏನು? ಇದರರ್ಥ ಜೀವನದ ಬಹುಭಾಗ, ನಮ್ಮ ಯೌವನ, ಶಕ್ತಿ ಎಲ್ಲವನ್ನೂ ಕಳೆದ ಮೇಲೆ ಕೊನೆಗೆ ಸಿಗುವ ಸಂಪತ್ತು. ಅಷ್ಟು ವಯಸ್ಸಾದ ಮೇಲೆ ಆ ದುಡ್ಡನ್ನಿಟ್ಕೊಂಡು ಏನು ಮಾಡೋದು? ಅದನ್ನೇ ಎಂಜಾಯ್ ಮಾಡೋಕ್ಕೆ ಶಕ್ತಿ, ಆರೋಗ್ಯ ಎಲ್ಲಿರುತ್ತೆ? ಇವೆರಡರ ನಡುವಿನ ವ್ಯತ್ಯಾಸ ನೋಡಿ. ಗೆಟ್ ರಿಚ್ ಸ್ಲೋ ಪ್ಲಾನ್ ಹೇಳುತ್ತೆ, ಇವತ್ತು ತ್ಯಾಗ ಮಾಡಿ ನಾಳೆ ಸುಖವಾಗಿರಿ ಅಂತ. ಆದರೆ ಪರ್ಯಾಯ ಮಾರ್ಗ ಹೇಳುತ್ತೆ, ಇವತ್ತೂ ಎಂಜಾಯ್ ಮಾಡಿ ನಾಳೆನೂ ರೂಪಿಸಿ ಅಂತ. ಒಂದು ಕಡೆ ಲೈಫ್ನ ಕಂತುಗಳಲ್ಲಿ ಬದುಕಿದ ಹಾಗೆ, ಇನ್ನೊಂದು ಕಡೆ ನಮ್ಮದೇ ಟರ್ಮ್ಸ್ನಲ್ಲಿ ಬದುಕಿದ ಹಾಗೆ. 65 ವರ್ಷಕ್ಕೆ ಶ್ರೀಮಂತರಾಗೋದಾ ಅಥವಾ ಯೌವನದಲ್ಲೇ ಸಂಪತ್ತನ್ನು ಅನುಭವಿಸೋದಾ? ಈ ನಿಧಾನ ದಾರಿಯ ಅತಿದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲೇ ಇರೋದಿಲ್ಲ. ನಮ್ಮ ಸಂಪತ್ತಿನ ಹಾದಿ ಪೂರ್ತಿಯಾಗಿ ವಾಲ್ ಸ್ಟ್ರೀಟ್ನ ಏರಿಳಿತಗಳ ಮೇಲೆ ನಿಂತಿರುತ್ತೆ. ಜೊತೆಗೆ ದಶಕಗಳ ಕಾಲ ಕಾಯಬೇಕು. ಅಂದ್ರೆ ನಮ್ಮ ಜೀವನದ ಸ್ಟೇರಿಂಗ್ ಬೇರೆಯವ್ರ ಕೈಲಿ ಕೊಟ್ಟ ಹಾಗೆ. ಸರಿ, ಹಾಗಾದ್ರೆ ಪರ್ಯಾಯ ದಾರಿ ಯಾವುದು? ನಿವೃತ್ತಿ ಅಂದ್ರೆ ಮುಪ್ಪು ಅನ್ನೋ ಕಲ್ಪನೆಯನ್ನೇ ಬದಲಾಯಿಸೋಣ. ಯೌವನ, ಮಜಾ ಮತ್ತು ಸ್ವಾತಂತ್ರ್ಯ ಇವುಗಳನ್ನೇ ಮೈಯಾಗಿಟ್ಕೊಂಡು ನಿವೃತ್ತಿಯನ್ನ ಹೊಸದಾಗಿ ನೋಡೋಣ ಬನ್ನಿ. ಒಬ್ಬ 23 ವರ್ಷದ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ನ ಕಥೆ ಕೇಳಿ. ಅವನು ಹೇಳ್ತಾನೆ, ನಾನು ದಿನ ನೋಡ್ತೀನಿ ಲಕ್ಸುರಿ ಲೈಫ್ ಲೀಡ್ ಮಾಡೋರನ್ನ. ಅವರೆಲ್ಲರೂ 50 ದಾಟಿದವರು, ತಲೆಗೂದಲು ಬೆಳ್ಳಗಾಗಿದೆ. ಇದು ನಿಜವಾಗ್ಲೂ ಸುಳ್ಳು, ಹೀಗಿರೋಕೆ ಸಾಧ್ಯವಿಲ್ಲ ಅಂತ. ಅವನ ಹತಾಶೆ ಅರ್ಥ ಆಗುತ್ತಲ್ವಾ? ಅವನು ಹೇಳಿದ್ದು ಸುಳ್ಳಲ್ಲ, ನಿಜವಾದ ಸುಳ್ಳು, ನಿಜವಾದ ವಂಚನೆ ಅಂದ್ರೆ ಗೆಟ್ ರಿಚ್ ಸ್ಲೋ ಅನ್ನೋ ಪ್ಲಾನ್ಗೆ ನಮ್ಮ ಕನಸುಗಳನ್ನು ಕದಿಯೋಗ್ಬಿಡೋದು. ನಮ್ಮಿಂದ ಯೌವನದಲ್ಲಿ ಶ್ರೀಮಂತರಾಗೋಕೆ ಸಾಧ್ಯ ಇಲ್ಲ ಅಂತ ನಮ್ಮನ್ನೇ ನಂಬಿಸೋದೇ ಅತಿ ದೊಡ್ಡ ಸುಳ್ಳು.
ಸಾಮಾನ್ಯವಾಗಿ ರಿಟೈರ್ಮೆಂಟ್ ಅಂತ ತಕ್ಷಣ ತಲೆಗೆ ಬರೋದೇನೋ ವೃದ್ಧಾಶ್ರಮ, ಡಾಕ್ಟರ್ ಅಪಾಯಿಂಟ್ಮೆಂಟ್, ವಾಕರ್ ಹಿಡಿದು ನಡೆಯೋದು, ಒಟ್ಟಿನಲ್ಲಿ ವಯಸ್ಸಾಗಿ ಓಡಾಡೋಕೆ ಆಗದೆ ಇರೋ ಸ್ಥಿತಿ. ಇದರಲ್ಲಿ ಮಜಾ ಎಲ್ಲಿದೆ? ಸ್ವಾತಂತ್ರ್ಯ ಎಲ್ಲಿದೆ? ಏನೂ ಇಲ್ಲ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಕಲಿಬೇಕಾದ ಪ್ರಮುಖ ವಿಷಯಗಳೇನು? ಈ ಚರ್ಚೆಯ ಸಾರಾಂಶವನ್ನೊಮ್ಮೆ ನೋಡೋಣ. 3 ಮುಖ್ಯ ಪಾಯಿಂಟ್ಸ್. ಮೊದಲನೇದು, ಗೆಟ್ ರಿಚ್ ಸ್ಲೋ, ಅಂದ್ರೆ ಜೀವನ ಪೂರ್ತಿ ದುಡಿಬೇಕು, ಯಾವುದೇ ಗ್ಯಾರಂಟಿ ಇಲ್ಲದೆ. ಎರಡನೇದು, ಇದು ಸೋಲುವ ಆಟ. ಯಾಕಂದ್ರೆ ಇದರ ಕಂಟ್ರೋಲ್ ನಮ್ಮ ಕೈಲಿಲ್ಲ, ವಾಲ್ ಸ್ಟ್ರೀಟ್ ಮತ್ತು ಸಮಯದ ಕೈಲಿದೆ. ಮತ್ತು ಮೂರನೇ ಹಾಗೂ ಅತಿ ಮುಖ್ಯವಾದದ್ದು, ಜೀವನದ ನಿಜವಾದ ಗೋಲ್ಡನ್ ಇಯರ್ಸ್ ಅಂದ್ರೆ ನಾವು ಯಂಗ್, ಆರೋಗ್ಯವಾಗಿ ಮತ್ತು ಚೈತನ್ಯದಿಂದ ಇರುವಾಗ, ವಯಸ್ಸಾದ್ಮೇಲಲ್ಲ. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ. ಒಂದು ಗುರಿ ತಲುಪೋಕೆ ನಮ್ಮ ಜೀವನದ 50 ವರ್ಷಗಳೇ ಬೇಕು ಅಂದ್ರೆ ಆ ಪ್ರಯಾಣಕ್ಕೆ ಅಷ್ಟು ಬೆಲೆ ಇದೆಯಾ? ಯೋಚನೆ ಮಾಡಿ ನೋಡಿ.